सहनाववतो सहनौ भुनक्तो सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः सप्रणामम् हार्दं स्वागतं व्याहरामि। श्री श्री सच्चिदानंदेन्द्र सरस्वती स्वामिपादानां कर्तृकत्वेन प्रसिद्धासु कृतिषु विशुद्ध वेदांत परिभाषा नाम्नी देवभाषायाः श्रुतिः इदानीं विचार्यते। तत्र षष्ठो विषयः इदानीं षष्ठः विषयः विचारणीयः अस्ति। अग्रे तावत् श्री श्री स्वामिचरणानां प्रशस्तिश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं ग्रन्थभागं जीवस्य जन्मादिव्यवहारः इति ग्रन्थभागं यथा स्वामिपादानुग्रहं विचारयामः। अग्रे तावत् स्वामिपादानां प्रशस्तिश्लोकमेकं यथापूर्वं पठामः। द्विवारं पठामः। ॐ कषायरहितं काषायवासं स्वरूपनिष्ठं परिपूर्णबोधं वन्दे दिशं सच्चिदानन्दरूपं सरस्वतीम् इन्द्रसमानतेजम्। ॐ कषायरहितं काषायवासं स्वरूपनिष्ठं परिपूर्णबोधं वन्दे निशं सच्चिदानन्दरूपं सरस्वतीम् इन्द्रसमानतेजम्। ॐ ब्रह्मनिष्ठाय विद्महे संयमीन्द्राय धीमहि तन्नः सच्चिदानन्दः प्रचोदयात्। श्री श्री ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಪಾದರವರಿಂದ ಪ್ರಣೀತವಾಗಿರ್ತಕ್ಕಂತಹ ಒಂದು ವಿಶಿಷ್ಟ ಕೃತಿ ವಿಶುದ್ಧ ವೇದಾಂತ ಪರಿಭಾಷಾ. ಇದು ವಿಶಿಷ್ಟವಾದ ಕೃತಿ. ಇದಕ್ಕೆ ಯಾಕೆ ವಿಶುದ್ಧ ಹೆಸರಿಟ್ಟಿದ್ದಾರೆ ಅಂತ ನಾವು ವಿಚಾರ ಮಾಡಿದ್ದೇವೆ. ಯಾಕೆ ಈ ಒಂದು ಕೃತಿಯಲ್ಲಿ ಪ್ರಕೃತ ಆರನೆಯ ಒಂದು ವಿಷಯವನ್ನ ಇಲ್ಲಿ ಸ್ವಾಮಿಪಾದರವರು ಚರ್ಚೆಗೆ ತಗೊಂಡಿದ್ದಾರೆ. ಜೀವಸ್ಯ ಜನ್ಮಾದಿ ವ್ಯವಹಾರ. ನೋಡಿ, ಈ 6 ಕಡೆಗಳಲ್ಲಿ ಮೊದಲಿನಿಂದ ಎಲ್ಲ ಕಡೆಯಲ್ಲಿಯೂ ಕೂಡ ಸ್ವಾಮಿಪಾದರವರು ಒಂದು ಪದ ಹಾಕಿದ್ದಾರೆ. ಏನು? ಸಮಾನವಾಗಿರ್ತಕ್ಕಂತಹ ಪದ. ವಿಷಯ ಬೇರೆ ಬೇರೆ, ಕಾರ್ಯಕಾರಣ ಇರಬಹುದು, ಜನ್ಮಾದಿ ಇರಬಹುದು, ಮತ್ತೆ ಇನ್ನೊಂದಿರಬಹುದು, ಎಲ್ಲ ಬೇರೆ. ಆದರೆ ಒಂದು ಪದ ಸಮಾನವಾಗಿ ಅದು ಯಾವುದು? ವ್ಯವಹಾರ ಅಂತಕ್ಕಂಥ. ವ್ಯವಹಾರ ವ್ಯವಹಾರ ಅಂತಕ್ಕಂಥ.
ಈ ವ್ಯವಹಾರ ಅಂತನ್ನುವ ಶಬ್ದದಿಂದ ಏನು ಸೂಚಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಭಾವಿಪಾದರವರು ಅಂತಂದ್ರೆ, ನೋಡಿ, ಜೀವಸ್ಯ ಜನ್ಮಾದಿ, ಈಗ ಜನ್ಮಾದ್ಯಸ್ಯ ಯತಃ ಅಂತ ಸೂತ್ರ ಇದೆ. ಈ ಪ್ರಪಂಚ ಎಲ್ಲವೂ ಕೂಡ ಹುಟ್ಟಿದೆ ಅಂತ ಅವರು ಪ್ರಾರಂಭ ಮಾಡಿಕೊಂಡು ಅದು ಯಾತ್ರೆಯಿಂದ ಏನೋ ವಿಚಾರ ಮಾಡ್ತಾ ಇದ್ದಾರೆ. ಹುಟ್ಟಿದೆ ಅಂತಾಯ್ತು, ಜೀವರುಗಳು ಹುಟ್ಟಿದ್ದಾರೆ ಅಂತಾಯ್ತು, ಕರ್ತೃತ್ವ ಭೋಕ್ತೃತ್ವ ಇದೆ ಅಂತಾಯ್ತು. ಇವೆಲ್ಲವೂ ಕೂಡ ಏನಾಗಿದೆ? ವ್ಯವಹಾರ. ವ್ಯವಹಾರ ಅಂತಂದ್ರೇನು? ನಾವು ಈ ಒಂದು ಸರಿಯಾದ ಪಥದಲ್ಲಿ ನಡೆಯುವುದಕ್ಕೆ ಒಂದು ಸಾಧನ ರೂಪವಾಗಿರ್ತಕ್ಕಂತಹ ಒಂದು ಕ್ರಿಯೆ ಎಲ್ಲವೂ ಕೂಡ ಅಷ್ಟೆ. ಅದು ಪಥ ಸರಿಯಾಗಿದೆಯೋ ಇಲ್ಲವೋ ಅಂತಕ್ಕಂಥದ್ದು ಕೆಲವು ವೇಳೆ ಬಹುತೇಕ ನಮಗೆ ಗೊತ್ತಾಗಲ್ಲ, ಬೇರೆಯವ್ರು ಹೇಳಬೇಕು. ನಾವೇನು ತಿಳ್ಕೊಂಡಿರ್ತೇವೆ? ಇದೇ ಸರಿಯಾದ ಮಾರ್ಗ ಅಂತ ತಿಳ್ಕೊಂಡಿರ್ತೇವೆ, ಹೌದು ತಾನೆ? ಅದೇನು ನಮಗೆ ಗೊತ್ತಾಗೋದೇ ಇಲ್ಲ, ಇದು ತಪ್ಪು ಮಾರ್ಗ ಅಂತ ಅಂದ್ಬಿಟ್ಟು. ಯಾಕೆ? ಹಗ್ಗವನ್ನ ಹಾವು ಅಂತ ತಿಳ್ಕೊಂಡಾಗ ಯಾರೂ ಕೂಡ ಓಹೋ ನಾನು ಹಾವೆಂದು ಈಗ ತಪ್ಪಾಗಿ ತಿಳಿದಿದ್ದೇನೆ ಅಂತ ಯಾವನಿಗೂ ಗೊತ್ತಾಗೋದಿಲ್ಲ, ಹೌದು ತಾನೆ? ಅದು ಯಾರಿಗೆ ಗೊತ್ತಾಗುತ್ತೆ? ಯಾರಿಗೆ ಆ ಹಗ್ಗದ ಜ್ಞಾನ ಪರಿಪೂರ್ಣ, ಅಲ್ಲಿ ಹಗ್ಗ ಇತ್ತು ಅದ್ರ ಜ್ಞಾನ ಆಗಿತ್ತೋ ಅವನಿಗೆ ಗೊತ್ತಾಗುತ್ತೆ, ಅಯ್ಯೋ ಇಲ್ಲಿ ಹಗ್ಗ ಬಿದ್ದಿರೋದು ಹಾವಲ್ಲ ಅಂತ ಗೊತ್ತಾಗುತ್ತೆ. ಬೇರೆಯವ್ರಿಗೆ ಗೊತ್ತಾಗೋದೇ ಇಲ್ಲ. ಹಾಗಾಗಿ ಈ ಎಲ್ಲ ವ್ಯವಹಾರ ಇದೆಯಲ್ಲ, ಇದು ಕೇವಲ ವ್ಯಾವಹಾರಿಕ. ವ್ಯಾವಹಾರಿಕ ಅಂದಾಗ ಏನ್ರಿ? ವ್ಯಾವಹಾರಿಕ ಅಂತ ಹೇಳ್ತಾ ಇದ್ದೀರಲ್ಲ, ವ್ಯವಹಾರನ ಬಿಟ್ಟು ಇನ್ನೊಂದೇನಾದ್ರು ಇದೆಯಾ? ಈಗ ನೋಡಿ, ನಾವು ವ್ಯವಹಾರ ಮಾಡ್ತಾ ಇದ್ದೇವೆ, ದೈನಂದಿನ ವ್ಯವಹಾರ. ಈ ವ್ಯವಹಾರವನ್ನ ಬಿಟ್ಟು ಇನ್ನೊಂದೇನಿದೆ? ಇನ್ನೊಂದು ಅಂತ ನಾವು ಯಾವುದನ್ನ ಮಾಡಿದರೂ ಕೂಡ ಅದು ಕೂಡ ವ್ಯವಹಾರದ ವ್ಯಾಪ್ತಿಯೊಳಗೆ ಬರುತ್ತದೆ, ಹೌದು ತಾನೆ? ಹಾಗಾಗಿ ವ್ಯವಹಾರ ಅಂದರೆ ಅದರಿಂದ ಆಚೆಗೆ ಅದನ್ನ ಬಿಟ್ಟು ಯಾವುದೂ ಇದ್ದಾಗ ನಮಗೆ ಕಾಣೋದಿಲ್ಲ. ಆದರೆ ಈ ಒಂದು ವಿಶ್ಲೇಷಿಸಿ ನೋಡಿದಾಗ ಪ್ರತಿಯೊಂದಕ್ಕೂ ಕೂಡ ಎರಡು ದೃಷ್ಟಿ ಅಥವಾ ಮೂರು ದೃಷ್ಟಿ ಅಂತಕ್ಕಂಥದ್ದು ಇರುತ್ತೆ. ಒಂದು ವ್ಯಾವಹಾರಿಕ ದೃಷ್ಟಿ, ಒಂದು ಪ್ರಾತಿಭಾಸಿಕ ದೃಷ್ಟಿ, ಇನ್ನೊಂದು ಪರಮಾರ್ಥ ದೃಷ್ಟಿ. ಸ್ವಲ್ಪ ಹೆಚ್ಚು ಕಡಿಮೆ ವ್ಯಾವಹಾರಿಕ ದೃಷ್ಟಿ ಮತ್ತು ಪ್ರಾತಿಭಾಸಿಕ ದೃಷ್ಟಿ ಅಂತ ಅನ್ನೋದು, ಈ ಪ್ರಾತಿಭಾಸಿಕ ದೃಷ್ಟಿ ಅನ್ನೋದು ಕೂಡ ವ್ಯವಹಾರ ದೃಷ್ಟಿಯಲ್ಲೇ ಬರುತ್ತೆ, ಅದರೊಳಗಡೆ ಬರ್ತಕ್ಕಂಥದ್ದು. ಅದೇ ಪರಿಧಿಯಲ್ಲೇ ಬರ್ತಕ್ಕಂಥದ್ದು ಇದು. ಅಲ್ಲಿಗೇನಾಯ್ತು? ವ್ಯಾವಹಾರಿಕ ದೃಷ್ಟಿ ಮತ್ತೆ ಪಾರಮಾರ್ಥಿಕ ದೃಷ್ಟಿ ಎಂಬುದಾಗಿ ಎರಡು ಇದೆ. ಸಾಮಾನ್ಯವಾಗಿ ನಾವೇನ್ ಮಾಡ್ತಾ ಇದ್ದೇವೆ? ವ್ಯವಹಾರ ದೃಷ್ಟಿ ಅಂತಂದ್ರೆ ನಾವು ಯಾವುದರ ಮೂಲಕವಾಗಿ ವ್ಯವಹಾರ ಮಾಡ್ತಾ ಇದ್ದೇವೋ ಅದರ ನಾಮರೂಪಗಳಷ್ಟೆ. ಈಗ ನಾವು ಮಡಿಕೆಯಲ್ಲಿ ವ್ಯವಹಾರ ಮಾಡ್ತಾ ಇದ್ದೇವೆ. ಮಡಿಕೆ ನೀರು ತರ್ತೇವೆ, ಅನ್ನ ಮಾಡ್ತೇವೆ, ಇನ್ನೊಂದು ಮಾಡ್ತೇವೆ, ಎಲ್ಲ ಮಾಡ್ತೇವೆ, ಹೌದು ತಾನೆ? ಇದು ಏನು? ನಮಗೆಲ್ಲ ವ್ಯವಹಾರಕ್ಕೂ ಕೂಡ ಅದು ಪ್ರಯೋಜನವಾಗುತ್ತೆ. ಆದ್ದರಿಂದ ಮಡಕೆ ಅಂತಕ್ಕಂಥದ್ದು ವ್ಯಾವಹಾರಿಕ ದೃಷ್ಟಿ. ಹಾಗೆ ಇದು ಪ್ರಾತಿಭಾಸಿಕ ದೃಷ್ಟಿ ಅಂತ ಒಂದು ಇದೆಯಲ್ಲ ಅಂತ ನಾವೇನು ಹೇಳಿದ್ವಲ್ಲ ಈಗ, ಆ ಪ್ರಾತಿಭಾಸಿಕ ದೃಷ್ಟಿ ಅಂತ ಅನ್ನೋದು ಕೂಡ ಎಲ್ಲೇ ಸೇರಿರುತ್ತೆ. ಅದು ಏನು ವ್ಯತ್ಯಾಸ ಅಂದ್ರೆ, ನೋಡಿ, ಒಂದು ಪದಾರ್ಥ ಇದೆ, ಮಡಕೆ ಅಂತ ಇದೆ. ಈ ಮಡಕೆ ಅಂತಂದ್ರೆ ಏನದು? ಮಡಕೆ ಅಂತಂದ್ರೆ ಆ ಬಾಯಿ ಮೇಲ್ಗಡೆ ಇರುತ್ತಲ್ಲ, ಅದು ಚಿಕ್ಕದಾಗಿದ್ರೆ ಮಡಕೆ ಅಂತ ಹೇಳ್ತಾರೆ. ಮತ್ತೆ ಅದೇ ಬಾಯಿ ಇರುತ್ತಲ್ಲ, ಅದು ದೊಡ್ಡದಾಗಿದ್ರೆ ಅದನ್ನ ಹರುವಿ ಅಂತ ಹೇಳ್ತಾರೆ. ಮತ್ತೆ ಗ್ರಾಮ ಭಾಷೆ ನಾನು ಇನ್ನೊಂದು ಸೇರ್ಕೊಂತೇವೆ ಏನೋ ಹೇಳ್ತಾರೆ.
ಈಗ ಈ ನಮಗೆ ಈ ಮಡಿಕೆನೋ ಅಥವಾ ಹರಿವೇನೋ ಅಂತ ಗೊತ್ತಾಗೋದಿಲ್ಲ. ದೂರದಿಂದ ನೋಡಿದಾಗ ಏನ್ರಿ ಇದೊಂದು ಕಾಣ್ತಾ ಇರುತ್ತೆ, ಮಡಿಕೆ ಥರನೇ ಅದು ಇರುತ್ತೆ, ಎಲ್ಲ ಕಾಣ್ತಾ ಇರುತ್ತೆ. ನಮಗೇನಾಗುತ್ತೆ ಅಲ್ಲಿರ್ತಕ್ಕಂಥದ್ದು ಮಡಿಕೆ, ಆದರೆ ಅದು ಹರಿವಿ ಅಂತ ಕಂಡಾಗ ಏನಾಗುತ್ತೆ, ಅದು ಹರಿವಿ ಅಂತಕ್ಕಂಥದ್ದು ಪ್ರಾತಿಭಾಸಿಕ ದೃಷ್ಟಿ ನಮಗೆ ಹಾಗೆ ತೋರ್ತಾ ಇದೆ. ಆದರೆ ಏನಾಗಿದೆ, ಅಲ್ಲಿ ಮಡಿಕೆ ಇರ್ತಕ್ಕಂಥದ್ದು, ಆ ಮಡಿಕೆ ಅಂತ ಅನ್ನೋದು ಕೂಡ ವ್ಯಾವಹಾರಿಕ ದೃಷ್ಟಿ. ಹೀಗಾಗಿ ಮತ್ತೆ ಇನ್ನು ಪರಮಾರ್ಥ ದೃಷ್ಟಿಯಿಂದ ಅದೊಂದು ಯಾವುದು ಪರಮಾರ್ಥ ದೃಷ್ಟಿ ಅಂತಂದ್ರೆ, ಈ ಒಂದು ಮಣ್ಣು, ಈ ಮಡಕೆ ಅರಿವಿ ಅದಕ್ಕೆ ಬೇಕಾದಷ್ಟು ಇದೆಯಲ್ಲ, ಇವೆಲ್ಲಕ್ಕೂ ಕೂಡ ಒಂದು ಹೆಸರಿನಿಂದ ಕರೆದಿದ್ದಾರೆ. ಇವೆಲ್ಲವೂ ಕೂಡ ವಿಕಾರ ಅಥವಾ ಕಾರ್ಯ ಅಂತ. ಕಾರ್ಯ ಅಂತ ನೀವು ಹೇಳಿದ ಮೇಲೆ ಆ ಕಾರ್ಯಕ್ಕೆ ಅದಕ್ಕೊಂದು ಕಾರಣ ಬೇಕೇ ಬೇರೆ ಅಂತಾನೆ. ಕಾರಣ ಬೇಕೇ ಬೇಕು, ಇದೇನಾಗೋದಿಲ್ಲ. ಆ ಕಾರಣಕ್ಕೆ ಹೆಸರಾಯಿತು ಪಾರಮಾರ್ಥಿಕ, ಒಂದು ಪಾರಮಾರ್ಥಿಕ ದೃಷ್ಟಿ ಅಂತ ಹೆಸರಾಯಿತು. ಅದರಿಂದ ಆ ದೃಷ್ಟಿ ಹಾಗಾಗಿ ನೋಡಿದಾಗ ಏನಾಯ್ತು, ಇದಕ್ಕೆ ಕಾರಣ ಯಾವ್ದಪ್ಪ, ಈ ಮಡಿಕೆ, ಹರಿವಿ, ಹಣತೆ, ಸಟ್ಟೆ ಎಲ್ಲದಕ್ಕೂ ಅಂದ್ರೆ ಮಣ್ಣು ಅಂತ. ಅಲ್ಲಿ ಮಣ್ಣೆ ಅಂತಂದ್ರೆ ಏನಾಯ್ತು, ಪಾರಮಾರ್ಥಿಕ ದೃಷ್ಟಿಯಿಂದ ಮಡಿಕೆನೇ ಅದು. ಆದರೆ ಆ ಮಡಿಕೆ ಏನಾಗಿದೆ, ಪಾರಮಾರ್ಥಿಕ ದೃಷ್ಟಿಯಿಂದ ನೋಡಿದಾಗ ಮಣ್ಣಾಗಿದೆ. ಮತ್ತೆ ಪ್ರಾತಿಭಾಸಿಕ ದೃಷ್ಟಿಯಿಂದ ನೋಡಿದಾಗ ಏನಾಗಿದೆ, ಅದು ಹರಿವೆಯಾಗಿದೆ, ದೊಡ್ಡ ಬಾಯಿ. ಮತ್ತೆ ವ್ಯಾವಹಾರಿಕ ದೃಷ್ಟಿ ಏನಾಗಿದೆ, ಅದು ಈ ಒಂದು ಮಡಿಕೆ ಅಂತಾಗಿದೆ. ಮಡಿಕೆಗೂ ಹರಿವಿಗೂ ಏನು ವ್ಯತ್ಯಾಸ ಇದೆ, ಏನಂತೆ ಬಾಯಿ ದೊಡ್ಡದಾಗಿದೆ? ಹೌದು, ಯಾಕೆ ಅಂದ್ರೆ ಮಡಿಕೆ ನೀರನ್ನ ತರುವುದಕ್ಕೆ ಯೋಗ್ಯವಾಗಿದೆ. ಯಾಕೆ, ಬಾಯಿ ಚಿಕ್ಕದಾಗಿದೆ, ಹಿಡ್ಕೊಂಡು ಬಂದ್ಬಿಡ್ಬೋದು, ಚೆಲ್ಲೋದಿಲ್ಲ. ಆದ್ರೆ ಹರಿವೆ ಆ ಥರ ದೊಡ್ಡ ಬಾಯಿ, ಅದನ್ನು ಬೇರೆ ಅಡಿಗೆಗೆ ಉಪಯೋಗಿಸ್ಬೋದು, ಇನ್ನೊಂದಕ್ಕೆ ಉಪಯೋಗಿಸ್ಬೋದು. ಇದಕ್ಕಾಗಲ್ಲ. ಆ ಎರಡಕ್ಕೂ ವ್ಯತ್ಯಾಸ ಇದೆ. ಅದನ್ನು ಕಂಡಿದ್ದೇನು ಪ್ರಾತಿಭಾಸಿಕವಾಗಿ, ಬೇರೆ ಒಂಥರ ಕಂತು ವ್ಯಾವಹಾರಿಕವಾಗಿ ಎದುರಾಗಿದೆ ಮಡಿಕೆ ಅಂತ ಹೇಳಿ. ಅದು ನೀರು ತರೋದಕ್ಕೆ ಅದಕ್ಕೆ ಯೋಗ್ಯವಾಗಿದೆ. ಹೀಗೆ ಪ್ರತಿಯೊಂದಕ್ಕೂ ಕೂಡ 3 ದೃಷ್ಟಿ ಎಂಬತಕ್ಕಂಥದ್ದು ಇದೆ. ಹಾಗಾಗಿ ನಾವು ಏನು ನೋಡ್ತಾ ಇದ್ದೇವೆ, ಈ ನಾಮರೂಪಾತ್ಮಕವಾದ ಪ್ರಪಂಚ ನೋಡಿ. ಈಗ ನಾವು ಮಡಿಕೆ ಕುಡಿಕೆ ಎಲ್ಲ ವ್ಯವಹಾರ ಮಾಡ್ತೇವೆ, ಬಟ್ಟೆ ಇನ್ನೊಂದು ಬೇಕಾದಷ್ಟು, ಇವನ್ನೆಲ್ಲ ಒಂದುಗೂಡಿಸಿ ಒಂದೇ ಒಂದು ಪದದಿಂದ ಹೇಳಬೇಕು ಅಂದ್ರೆ ಏನು, ಇವೆಲ್ಲವೂ ಕೂಡ ಪ್ರಪಂಚ. ಪ್ರಪಂಚ ಅಂದ್ರೇನು, ಪ್ರಪಂಚ ಅಂದ್ರೆ ಪ್ರಪಂಚತೆ ಇತಿ ಪ್ರಪಂಚ ಅಷ್ಟೇ. ಯಾವ ತೋರ್ಕೊಳ್ಳುತ್ತೋ ಅದು ನಮ್ಗೆ ತೋರ್ತಾ ಇದೆ. ಈಗ ಅದು ಪ್ರಪಂಚ. ಏನಂದ್ರೆ ಅಯ್ಯೋ ಇದನ್ನು ಸಾವಿರಾರು, ಅಯ್ಯೋ ಕೋಟ್ಯಂತರ ವಸ್ತುಗಳಿರಬಹುದು, ಎಲ್ಲ ಸೇರಿ ಪ್ರಪಂಚ ನಮಗೆ ತೋರ್ತಾ ಇದೆ. ಈ ಪ್ರಪಂಚ ತೋರ್ತಾ ಇರತಕ್ಕಂತಹ ಪ್ರಪಂಚ 2 ವಿಧವಾಗೂ ತೋರುತ್ತೆ ನಮಗೆ. ಒಂದು ವ್ಯಾವಹಾರಿಕ ದೃಷ್ಟಿಯಿಂದಲೂ ನಾವು ನೋಡಬಹುದು ಇದನ್ನ, ಮತ್ತೆ ಪ್ರಾತಿಭಾಸಿಕ ದೃಷ್ಟಿಯಿಂದಲೂ ನೋಡ್ಬೋದು. ನಮ್ಮ ಅನುಭವದಲ್ಲೂ ಕೂಡ ಇದೆ, ಹೌದು ತಾನೆ? ಯಾವುದೋ ಈ ಒಂದು ಹಿಂದೆ ನಾವು ಚಿಕ್ಕವರಾಗಿದ್ದಾಗ ಈ ಏಕಾದಶಿ ದ್ವಾದಶಿ ಬರ್ತಾ ಇತ್ತಲ್ಲ, ದ್ವಾದಶಿ ಬಂದಾಗ ಏಕಾದಶಿ ದಿನ ಅಗಸೆ ಸೊಪ್ಪು ಅಂತ ಇದೆಯಲ್ಲ, ಅಗಸೆ ಸೊಪ್ಪನ್ನ ಕಿತ್ಕೊಂಡ್ಬರ್ಬೇಕು. ಆಯಾ ಮರ ಇರ್ತಾ ಇತ್ತು, ಅಲ್ಲೇ ಕಿತ್ಕೊಂಡ್ಬರ್ಬೇಕು ಅಗಸೆ ಸೊಪ್ಪು. ಅಗಸೆ ಸೊಪ್ಪನ್ನು ಪಲ್ಯ ಮಾಡಿ ಊಟ ಮಾಡ್ಬೇಕು. ದ್ವಾದಶಿ ದಿವಸ ಏಕಾದಶಿ ಉಪವಾಸ, ದ್ವಾದಶಿ ಅಗಸೆ ಸೊಪ್ಪು. ಹೀಗಿರುವಾಗ ಅಗಸೆ ತರಬೇಕಾಗಿತ್ತಲ್ಲ, ಏನ್ ಮಾಡೋದು? ಅದು ದೂರದಿಂದ ನೋಡ್ತಾ ಇದ್ದು, ಓಹೋ ಅಲ್ಲಿದೆ ಕಣೋ ಅಗಸೆ ಸೊಪ್ಪು, ಅಗಸೆ ಮರ, ತಗೊಂಡ್ಬರೋಣ. ಈ ಅಗಸೆ ಮರ ದೂರದಿಂದ ಕಾಣ್ತಲ್ಲ, ಅದು ಏನದು? ಅದು ಪ್ರಾತಿಭಾಸಿಕ. ಹತ್ರ ಹೋಗಿ ನೋಡಿದ್ವಿ, ಅಯ್ಯೋ ಅಗಸೆ ಮರ ಅಲ್ಲ, ಅದು ನುಗ್ಗೆ ಮರ. ಎರಡಕ್ಕೂ ವ್ಯತ್ಯಾಸ ಇಲ್ಲ, ಸ್ವಲ್ಪ ವ್ಯತ್ಯಾಸ. ಹತ್ರ ನೋಡಿದಾಗ ಗೊತ್ತಾಗುತ್ತೆ, ಎರಡರೂ ಸೊಪ್ಪು ಒಂದೇ ತರ ಇರುತ್ತೆ. ಆದ್ರೆ ಆ ಕಾಯಿ ಮಾತ್ರ ಅದನ್ನ ನೋಡಿದಾಗ ಬೇರೆ ತರ. ಕಾಯಿ ನುಗ್ಗೆ ಉದ್ದುದ್ದ ಇರುತ್ತೆ, ಇದಕ್ಕೆ ಸಣ್ಣ ಸಣ್ಣಗಿರುತ್ತೆ. ಹೀಗಾಗಿ ಪ್ರಾತಿಭಾಸಿಕ ಎಲ್ಲ ಪ್ರಪಂಚದಲ್ಲಿ ಇದ್ದಿರ್ತದೆ. ಈ ಪ್ರಪಂಚ ಪ್ರಾತಿಭಾಸಿಕ ಮತ್ತೆ ವ್ಯಾವಹಾರಿಕ ದೃಷ್ಟಿಯಿಂದ ತೋರ್ತಾ ಇರತಕ್ಕಂತಹ ಈ ಪ್ರಪಂಚಕ್ಕೆ ಏನಾಗಿದೆ, ಇದು ಕಾರ್ಯ ಅಂತ ಮೊಟ್ಟ ಮೊದಲು ತೀರ್ಮಾನ ಮಾಡಿದ್ರು.
ಯಾತಕ್ಕೆ ಕಾರ್ಯ ಅಂತ ತೀರ್ಮಾನ ಮಾಡಿದ್ರು, ಇದನ್ನೇ ಕಾರಣ ಅಂತ ಹೇಳ್ಬೋದಾಗಿತ್ತಲ್ರಿ ಅಂತ ಪ್ರಶ್ನೆ ಬರುತ್ತೆ. ಹೌದ್ ತಾನೆ? ಇಲ್ಲ, ಇದನ್ನ ಕಾರಣ ಅಂತ ಹೇಳೋಕ್ಕಾಗೋದಿಲ್ಲ. ಕಾರಣ ಅಂತ ಆವಾಗ ಕಾರಣ ಅಂತಂದ್ರೇನು, ಕಾರ್ಯ ಅಂದ್ರೇನು ಅನ್ನೋದಕ್ಕೆ ನಾವು ಅದಕ್ಕೆ ಡೆಫಿನೇಷನ್ ಕೊಡ್ಬೇಕಾಗಿರುತ್ತೆ. ಹೌದ್ ತಾನೆ? ಕಾರ್ಯ ಅಂದ್ರೇನು, ಕಾರಣ ಅಂದ್ರೇನು. ಕಾರ್ಯ ಅಂದ್ರೇನು? ಕಾರ್ಯ ಅಂತಂದ್ರೆ ಯಾವ ಒಂದು ವಸ್ತು ಕಾಲ ಕಾಲಕ್ಕೆ, ದೇಶ ದೇಶಕ್ಕೆ, ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗುತ್ತದೆಯೋ ಅದೆಲ್ಲವೂ ಕೂಡ ಕಾರ್ಯ ಕಾರ್ಯ ಅನ್ನಿಸ್ಕೊಂಡ್ಬಿಡುತ್ತೆ. ಯಾವುದು ಈ ಮೂರೂ ದೃಷ್ಟಿಯಿಂದ ಬದಲಾಗುತ್ತೋ ಅದು. ನೀವೇ ನೋಡ್ಕೊಳ್ಳಿ, ಪ್ರಪಂಚ ಕಾರ್ಯವೋ ಏನು ಅಂತ ನೀವೇ ನೋಡ್ಕೊಳ್ಳಿ. ಅಂದ್ರೆ ಯಾರು ಹೇಳೋಕ್ಕಾಗೋದಿಲ್ಲ, ಇದು ಬದಲಾಗೋದಿಲ್ಲ, ಒಂದೇ ಥರ ಇತ್ತು. ದೇಶ, ಕಾಲ ಮತ್ತೆ ವ್ಯಕ್ತಿ ಎಲ್ಲರಿಗೂ ಕೂಡ ಒಂದೇ ಥರ ಇದೆ ಅಂತ ಹೇಳೋಕ್ಕಾಗೋದಿಲ್ಲ. ನಾವು ಹೋದ್ವಿ ಇಲ್ಲಿಗೆ, ಹಿಮಾಲಯ ಪರ್ವತದ ತುಟ್ಟುದಿಗೆ, ಕೊರೆಯತಕ್ಕಂಥ ಚಳಿ ಆಗೋದೇ ಇಲ್ಲ, ಏನೂ ಇಲ್ಲ, ನಮಗೆ ಇರೋಕ್ ಒಂದಿನ ಸಾಧ್ಯವಿಲ್ಲ. ಆದರೆ ಅಲ್ಲಿನ ಸಾಧುಗಳು, ಬೈರಾಗಿಗಳು ಏನ್ ಮಾಡ್ತಾರೆ, ಬರೀ ಒಂದು ಕೌಪಿಯಲ್ಲಿ ಇರ್ತಾರಂತ. ಅಲ್ಲಿ ನಾನು ನೋಡಿಲ್ಲ, ಕೌಪಿ ಇರ್ತಾರಂತೆ. ಅಂದ್ರೆ ಏನು, ದೇಶಕ್ಕೆ ಅಲ್ಲಿ ವ್ಯತ್ಯಾಸ, ಇಲ್ಲಿ ಅಲ್ಲಿಲ್ಲ, ಇಲ್ಲಿ ಅಲ್ಲಿ ಹೋಗಕ್ಕಾಗಲ್ಲ, ಅಲ್ಲಿ ಇಲ್ಲಿ ಬರಕ್ಕ, ಹೀಗೆಲ್ಲ ವ್ಯತ್ಯಾಸ ಕಾಣ್ತಾ ಇದೆ. ಇದರಿಂದ ಇದು ಕಾರ್ಯ ಅಂತ ತೀರ್ಮಾನ ಮಾಡೋದು. ಕಾರ್ಯ ಅಂತ ಆದ್ಮೇಲೆ ಕಾರಣ ಅಂತ, ಕಾರಣ ಹೇಗಿರಬೇಕು ಅಂದ್ರೆ, ಕಾರಣ ಅಂತಂದ್ರೆ ಯಾವೊಂದು ವಸ್ತು ಮೂರೂ ಕಾಲದಲ್ಲಿ, ಅಂದ್ರೆ ಏನು, ಹಿಂದೆ ಮತ್ತೆ ಇಂದು ಮತ್ತೆ ಮುಂದೆ, ಭೂತ, ವರ್ತಮಾನ ಮತ್ತೆ ಭವಿಷ್ಯ ಕಾಲಗಳಲ್ಲಿ ಬದಲಾದರೆ ಏಕರೂಪದಿಂದ ಇರುತ್ತದೆಯೋ ಅದಕ್ಕೆ ಕಾರಣ. ಮತ್ತೆ ಕಾಲದಲ್ಲಿ ಮಾತ್ರ ಬದಲಾವಣೆ ಆಗುವುದಿಲ್ಲ ಅಂತ ಅಲ್ಲ, ದೇಶದಲ್ಲೂ ಬದಲಾವಣೆ ಆಗುವುದಿಲ್ಲ. ಇಲ್ಲಿ ತಗೊಂಡೋದ್ರು ಒಂದೇ ಸ್ವರೂಪ, ಅಮೇರಿಕಾಗೆ ತಗೊಂಡೋದ್ರು ಒಂದೇ, ಅಟ್ಲಾಂಟಿಕ್ ತಗೊಂಡೋದ್ರು ಒಂದೇ. ಮತ್ತೆ ವ್ಯಕ್ತಿಗೂ ಅಷ್ಟೇ ಬದಲಾವಣೆ ಇಲ್ಲವೇ ಇಲ್ಲ. ಒಬ್ಬ ವ್ಯಕ್ತಿಗೆ ಇಲ್ಲಿ ಹೀಗೆ ತೋರುತ್ತೆ, ಆ ವ್ಯಕ್ತಿ ಹಾಗೆ ತೋರುತ್ತೆ ಅಂತ ಇಲ್ಲ. ಎಲ್ಲದಕ್ಕೂ ನೋಡಿ, ದೇಶ, ಕಾಲ ಮತ್ತೆ ವ್ಯಕ್ತಿ ಮೂರೂ ದೃಷ್ಟಿಯಿಂದ ಯಾವುದು ಬದಲಾಗುವುದಿಲ್ಲವೋ ಅದಕ್ಕೆ ಹೆಸರಾಯಿತು ಕಾರಣ. ಕಾರಣ ಈಗ ಅಂತಹ ಕಾರಣ ಯಾವುದು ಅಂತ ಅನ್ನೋದನ್ನು ನಾವು ವಿಶ್ಲೇಷಣೆ, ಅದೇನಾಗಿದೆ, ಆ ಕಾರಣ ಇರತಕ್ಕಂಥದ್ದು ಒಂದೇ ಒಂದು. ಯಾಕೆ, ಈ ಪ್ರಪಂಚ ಬೇಕಾದಷ್ಟು ನಾಮರೂಪಗಳಿಂದ ವ್ಯಾಕೃತವಾಗಿದೆ. ಈ ನಾಮರೂಪಗಳಿಂದ ವ್ಯಾಕೃತವಾಗಿರ್ತಕ್ಕಂಥ ಪ್ರಪಂಚಕ್ಕೆಲ್ಲ ಒಂದು ಹೆಸರಿನಿಂದ ಕಾರ್ಯ ಅಂತ ನೀವು ಕರೆಯುವುದಾದರೆ, ಆ ಕಾರ್ಯಕ್ಕೆ ಒಂದು ಕಾರಣ ಇರಬೇಕು. ಒಂದು ಕಾರ್ಯ, ಒಂದು ಕಾರಣ. ಹಾಗಾಗಿ ಒಂದು ಕಾರಣ, ಅದು ಯಾವುದು ಅಂತಕ್ಕಂಥ ಅದನ್ನು ಅದು ಚಿಂತನೆ ಮಾಡಿ ನಿರ್ಧಾರ ಆಗಿಲ್ಲ. ಹಾಗೆ ಚಿಂತನೆ ಮಾಡುವುದಕ್ಕೋಸ್ಕರ ನಮಗೆ ಈ ಕಾರ್ಯರೂಪದಿಂದ, ವ್ಯಾವಹಾರಿಕ ದೃಷ್ಟಿಯಿಂದ ನಮಗೆ ಏನೆಲ್ಲ ತೋರ್ತಾ ಇದೆ ಅದನ್ನ ಇಲ್ಲಿ ಸ್ವಾಮಿಪಾದರವರು ವಿಚಾರ ಮಾಡ್ತಾ ಇದ್ದಾರೆ. ಮಾಡಿ ಕೊನೆಗೆ ಹೇಳ್ತಾರೆ, ನೋಡಿ ಇದು ಇದಕ್ಕೆ ಕಾರಣ ಅಂತ ಒಂದು ಸತ್ವ ಇದೆ, ಅದು ಯಾವುದು, ಅದಕ್ಕಾದ್ರೆ ಹೆಸರು ಬ್ರಹ್ಮ ಇರ್ಬೋದು, ಅಥವಾ ಅದು ಮುಂದೆ ನಡೆಯುತ್ತೆ, ಅದನ್ನು ಹೇಳ್ತು ಕಾರಣ ಅಂತ ಹೇಳ್ತಾರೆ. ಈಗ ಆಯ್ತು, ಇದನ್ನು ಹೇಳೋದಕ್ಕೆ ವಿಶಿಷ್ಟವಾದ ಕೃತಿ ಅಂತ ಯಾತಕ್ಕೆ ಹೇಳ್ತಾ ಇದ್ದೀರಾ? ಯಾವುದನ್ನ? ಆಯ್ತು, ಕಾರಣವನ್ನ ನಾವು ತಿಳ್ಕೊಳ್ತೇವೆ, ವಿಶಿಷ್ಟ ಏನ್ ಬಂತು ಸ್ವಾಮಿ? ಈ ತರ ಒಂದು ಪರಿಭಾಷೆ ಇದೆಯಲ್ಲ, ಅದು ಇದೆಯಲ್ಲ, ಬೇಕಾದಷ್ಟು ಇದೆಯಲ್ಲ. ಪ್ರತಿಯೊಂದು ಸಂಬಂಧಕ್ಕೂ ಪರಿಭಾಷೆ ಇದೆ. ಇದು ವೇದಾಂತಕ್ಕೆ ಸಂಬಂಧಪಟ್ಟ ಹಾಗೆ ಪರಿಭಾಷೆ ಇದು. ಇಂಥ ಪರಿಭಾಷೆ ಬೇಕಾದಷ್ಟು ಇದೆಯಲ್ಲ, ಇದಕ್ಕೆ ವೈಶಿಷ್ಟ್ಯ ಏನಿದ್ರಿ ಅಂತಂದ್ರೆ ಇದೆ. ಏನಿದೆ ವೈಶಿಷ್ಟ್ಯ ಅಂದ್ರೆ, ಬೇರೆ ಯಾವುದೇ ಒಂದು ಈ ಪರಿಭಾಷೆ ಅಂತ ನಾವು ಅಂತ ತಗೊಂಡ್ರೂ ಕೂಡ ಅವು ಏನಾಗಿದೆ, ಅವರು ಮೀಮಾಂಸಾ, ತರ್ಕ ಇವೆಲ್ಲದರ ದೃಷ್ಟಿಯಿಂದ
ಆ ಒಂದು ಪಾರಿಭಾಷಿಕ ಪದಗಳಿಗೆ ಅವುಗಳ ಆಧಾರದಿಂದ ಅರ್ಥವನ್ನು ಮಾಡಿ ಹೇಳಿದ್ದಾರೆ. ಅದು ತಪ್ಪಲ್ಲ. ಅದು ವಿದ್ವತ್ಪೂರ್ಣವಾದ ಕೃತಿ. ಅದರಲ್ಲಿ ಏನು ಎರಡನೇ ಮಾತ ಇಲ್ಲ. ಅದು ಎಷ್ಟೋ ವೇಳೆ 100ಕ್ಕೆ 80 ಭಾಗ ಈ ಒಂದು ವೇದಾಂತಕ್ಕೆ ಪೂರಕವಾಗಿಯೇ ಇದೆ. ಇಷ್ಟೆಲ್ಲ ಇದ್ರೂ ಕೂಡ ಏನಾಗಿದೆ, ಅಲ್ಲಿ ವಾಸನೆಯಿಂದ ವಾಸಿತವಾಗಿದೆ. ಯಾವ ವಾಸನೆಯಿಂದ ವಾಸಿತವಾಗಿದೆ ಅಂದ್ರೆ ತರ್ಕ ಮೀಮಾಂಸ. ಇಲ್ಲಿ ಹಾಗಾಗಿ ಏನಾಗಿದೆ, ಬೇರೆ ಎಲ್ಲ ಕೃತಿಗಳು ಕೂಡ ಈ ಒಂದು ಆ ಒಂದು ವಾಸನೆಯಿಂದ ವಾಸಿತವಾಗಿ ಈ ವೇದಾಂತಕ್ಕೆ ಸಂಬಂಧಪಟ್ಟ ಹಾಗೆ ಆ ಒಂದು ಪಾರಿಭಾಷಿಕ ಪದಕ್ಕೆ ಅರ್ಥ ಏನು ಅಂತ ಅನ್ನುವುದನ್ನ ಸರಿಯಾಗಿ ನಿರ್ಣಯ ಮಾಡೋದಕ್ಕಾಗ್ತಾ ಇಲ್ಲ. ಯಾಕೆಂದ್ರೆ ಅದ್ರದ್ದು ಇನ್ಫ್ಲೂಯೆನ್ಸ್ ಇದೆಯಲ್ಲ, ತರ್ಕ ಮತ್ತೆ ಮೀಮಾಂಸ ಮತ್ತೆ ಇನ್ನೊಂದು ಅವೆಲ್ಲ ಇದೆಯಲ್ಲ, ಅದ್ರ ಇನ್ಫ್ಲೂಯೆನ್ಸ್ ಇದೆ. ಇಲ್ಲಿ ಸಾಯಿಪಾರು ಏನ್ ಹೇಳ್ತಾ ಇದ್ದಾರೆ, ಏನ್ ಮಾಡ್ತಾ ಇದ್ದಾರೆ, ಅವೆಲ್ಲವನ್ನೂ ಬಿಟ್ಟು ತರ್ಕ ಇಲ್ಲ, ಮೀಮಾಂಸ ಇಲ್ಲ, ಮತ್ತೊಂದಿಲ್ಲ, ಬೇರೆ ಯಾವ ದರ್ಶನಗಳ ಒಂದು ಸೋಂಕು ಇಲ್ಲ ಅಲ್ವಾ, ಆ ಯಾವುದು ಹಿಂದೆ ಇರ್ತಕ್ಕಂಥ ಕೇವಲ ವೇದಾಂತ ವಾಕ್ಯದ ವೇದಾಂತದ ಪಾರಿಭಾಷಿಕ ಶಬ್ದಕ್ಕೆ ಯಾವುದ್ರ ಮೂಲಕ ಅರ್ಥ ಮಾಡಬೇಕು, ವೇದಾಂತ ಭಾಷ್ಯದ ಮೂಲಕವೇ ಅರ್ಥ ಮಾಡಬೇಕು. ಇನ್ಯಾವುದು ನೀವು ತರ್ಕ ಭಾಷ್ಯ ತಗೊಳ್ಳೋದು, ಯಾವುದು ವಾಚಸ್ಪತಿ ಮಿಶ್ರದ ಭಾಷ್ಯ ಇದೆ, ವ್ಯಾಸ ಭಾಷ್ಯ ಇದೆ, ಬೇಕಾದಷ್ಟು ಭಾಷ್ಯ ಇದೆ, ಇನ್ನು ಮೀಮಾಂಸಾ ಸಾಯನ ಭಾಷ್ಯ ಇದೆ, ಅಷ್ಟಭಾಸ್ಕರದಿದೆ. ಇನ್ನು ಎಲ್ಲದಕ್ಕೂ ಕೂಡ ಆಧಾರಭೂತವಾಗಿ ವೇದವಾಕ್ಯಗಳಿಗೆ ಇಂಥದ್ದೇ ಅರ್ಥ, ಆ ಪದಗಳಿಗೆ ಇಂಥದ್ದೇ ಅರ್ಥ ಅದನ್ನು ನಿರ್ಣಯ ಮಾಡತಕ್ಕಂಥ ಗ್ರಂಥ ಅತ್ಯಂತ ಪ್ರಾಚೀನವಾಗಿರ್ತಕ್ಕಂಥ ನಿರುಕ್ತ ಅಂತ ಇದೆ. ಅವೆಲ್ಲ ಅರ್ಥ ಅದೇ ಪರಿಭಾಷೆ ಅನ್ನೋದು, ಅದು ಭಾಷೆಗೆ ಅರ್ಥ ಮಾಡಿದ್ದಾರಂತ ಪದಕ್ಕೆ. ಇದ್ದರೂ ಕೂಡ ಏನಾಗಿದೆ, ವೇದಾಂತಕ್ಕೆ ಸಂಬಂಧಪಟ್ಟ ಹಾಗೆ ವೇದಾಂತ ವಾಕ್ಯಗಳಿಗೆ ಅರ್ಥವನ್ನು ಮಾಡುವಾಗ ವೇದಾಂತದ ಚೌಕಟ್ಟಿನಿಂದ ಆಚೆ ಹೋಗದೆ ಬೇರೆ ಯಾವ ಒಂದು ದರ್ಶನದ ಪರಿಭಾಷೆಗಳ ಒಂದು ಆ ಒಂದು ಆಧಾರವನ್ನು ಇಟ್ಟುಕೊಳ್ಳದೆ ಕೇವಲ ವೇದಾಂತವನ್ನ ವೇದಾಂತ ದೃಷ್ಟಿಯಿಂದಲೇ ನೋಡಿ ಸಿದ್ಧಪಡಿಸಿರ್ತಕ್ಕಂತಹ ಗ್ರಂಥ ಇದು ವಿಶುದ್ಧ ವೇದಾಂತ ಪರಿಭಾಷಾ ಅಂತಕ್ಕಂಥದ್ದು. ಅದಕ್ಕೆ ಒಂದು ವೈಶಿಷ್ಟ್ಯ ಅಂತಕ್ಕಂಥದ್ದು. ಇಷ್ಟೆಲ್ಲ ಯಾತಕ್ಕೆ ಹೇಳಬೇಕಾಯ್ತು ಅಂತಂದ್ರೆ, ನೋಡಿ ಈಗ ನಾವು ಪ್ರಕೃತ ನಾವು ಏನು ನೋಡ್ತಾ ಇದ್ದೇವೆ ಇವೆಲ್ಲವೂ ಕೂಡ ವ್ಯಾವಹಾರಿಕ ದೃಷ್ಟಿಯಿಂದ ನೋಡಿದ್ದು, ವ್ಯಾವಹಾರಿಕ ದೃಷ್ಟಿಯಿಂದ ಹೇಳಿದ್ದಾಗಿದೆ. ಕಾರ್ಯಕಾರಣ ಇರ್ಬೋದು, ಜನ್ಮ ಇರ್ಬೋದು, ಅಥವಾ ಲಯ ಇರ್ಬೋದು, ಅಥವಾ ಮತ್ತೊಂದಿರ್ಬೋದು, ಇವೆಲ್ಲವೂ ಕೂಡ ಈ ವ್ಯವಹಾರ ಅಂತಂದಾಗ ಏನಾಯ್ತು, ವ್ಯವಹಾರ ಅಂದಾಗ ಏನಾಗುತ್ತೆ, ಒಬ್ಬೊಬ್ಬರಿಗೆ ಒಂದೊಂದು ಥರ ತರ್ಕ ಅವನು ಬೇರೆ, ಮೀಮಾಂಸ ಇವರಿಗೆ ಬೇರೆ, ವ್ಯಾಕರಣ ಇನ್ನೊಂದು ಬೇರೆ, ಜೈನರು ಅವ್ರಿಗೆ ಬೇರೆ, ಹೀಗೆ ಬೇರೆ ಬೇರೆ ಅವರು ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಏನಿದೆಯೋ ಅದನ್ನು ಮಾಡ್ತಾರೆ. ಇದು ನಮಗೆ ಕಂಡಿರ್ತಕ್ಕಂಥ. ಹಾಗಾಗಿ ಅದು ಯಾವುದನ್ನೂ ತರದೆ ವ್ಯವಹಾರ ಅಂತ ಹೇಳಿ ಆ ವ್ಯವಹಾರಕ್ಕೆ ವ್ಯವಹಾರ ಅಂತ ಏನು ಮಾಡ್ತಾ ಇದೆ ವ್ಯವಹಾರ, ಅದರ ಒಂದು ಪಾರಮಾರ್ಥಿಕ ತತ್ವ ಏನು, ಅದರಲ್ಲೆಲ್ಲ ಯಾವುದು ಕಾರಣ ಯಾವುದು ಅಂತಕ್ಕಂಥದ್ದನ್ನು ವಿಶ್ಲೇಷಿಸಿ ಹಾಗಾದ್ರೆ ವ್ಯಾವಹಾರಿಕ ಪದಾರ್ಥಗಳಿಗೆಲ್ಲ ಏನು ಬೆಲೆ ಏನು ಅಂದ್ರೆ ಅದಕ್ಕೇನು ಬೆಲೆ, ಅದರ ಸ್ವರೂಪ ಏನು ಅನ್ನೋದನ್ನು ನಿಶ್ಚಯ ಮಾಡಿ ಕಡೆಗೆ ಕಡೆಗೆ ಏನು ಸಾಧನೆ ಆಗುತ್ತೆ, ನಮಗೆ ಏಕತ್ವವೇ ಸಾಧನೆ ಆಗುತ್ತೆ ಅಷ್ಟೇ. ಆದರೆ ವ್ಯವಹಾರ ಇದೆಯಲ್ಲ, ಜೀವ ಜನ್ಮ ಇದೆಲ್ಲ ಇದೆ, ಇವಕ್ಕೆಲ್ಲ ಏನು ಕಾರಣ, ಇವಕ್ಕೆಲ್ಲ ಏನು ಗತಿ ಅಂದ್ರೆ ಅದಕ್ಕೂ ಗತಿಯನ್ನು ಹೇಳಿದ್ದಾರೆ. ಏನು ಇಷ್ಟೆಲ್ಲ ಮಾಡಿರ್ತಕ್ಕಂಥ ಒಂದು ಪುಟ್ಟ ಗ್ರಂಥ ಇದು. ಯಾತಕ್ಕೆ ಹೇಳಬೇಕಾಯ್ತು ನೋಡಿ, ಇಲ್ಲಿ ಇವತ್ತು ಪ್ರಕೃತ ಈ ದಿನದ ಒಂದು ಇದು ಜೀವಸ್ಯ ಜನ್ಮಾದಿ ವ್ಯವಹಾರ ಅಂತ ಇದೆ. ಈ ಜೀವನ ಜನ್ಮ ಅಂದ್ರೇನು, ಜೀವನಿಗೆ ಜನ್ಮ ಉಂಟು, ಜೀವನ ಹುಟ್ಟುತ್ತಾನೆ ಎಂಬತಕ್ಕಂಥ ಒಂದು ಭಾಗ.
ಇದಕ್ಕೆ ಇದು ಒಂದು ಪಾರಿಭಾಷೆ ಜೀವ ಪಾರಿಭಾಷಿಕವಾದ ಇದು. ಅದಕ್ಕೆ ಏನಾಗಿದೆ, ಬೇರೆ ಬೇರೆಯವರು ಬೇರೆ ಬೇರೆಯ ಥರ ಮಾಡಿದ್ದಾರೆ. ತರ್ಕದವರೇ ಒಂಥರ ಹೇಳ್ತಾರೆ, ಜನ್ಮಾನ ಮೀಮಾಂಸಕರು ಒಂಥರ ಹೇಳ್ತಾರೆ. ಹೀಗಿರುವಾಗ ಈ ವ್ಯವಹಾರ ಅಂತ ಜನ್ಮ ಅಂತಕ್ಕಂಥದ್ದು, ಇದನ್ನ ನಾವು ಯಾವುದರ ಆಧಾರದ ಮೇಲೆ ತೀರ್ಮಾನ ಮಾಡಬೇಕು, ಇದರ ಸ್ವರೂಪ ಏನು ತೀರ್ಮಾನ ಮಾಡಬೇಕು. ಯಾವುದರ ಆಧಾರ ಬೇಕು ಅಂದರೆ ಅತರ್ಕ ಅಮೀಮಾಂಸ ಮತ್ತು ದರ್ಶನಾಂತರ ಯಾವುದೂ ಇಲ್ಲ. ನೋಡಿ, ಇನ್ನೊಂದು ಕಡೆ ಆ ವಿಶುದ್ಧ ವೇದಾಂತ ಸಾರಹ ಅಂತ ಒಂದಿದೆ, ಇದೆ ಸ್ವಾಮಿಪಾದರ ಗ್ರಂಥ. ಅದರಲ್ಲಿ ಬರ್ತಾರೆ, ಅವ್ರು ಬರೀತಾರೆ, ದರ್ಶನಾಂತರ ಪ್ರಮಾಣ ಪ್ರಕ್ರಿಯಾ ಸಂಸ್ಪರ್ಶ ಮಂತರೇಣ. ದರ್ಶನಾಂತರ ಪ್ರಮಾಣ ಪ್ರಮೇಯ ಪ್ರಕ್ರಿಯಾ ಸಂಸ್ಪರ್ಶ ಮಂತರೇಣ. ದರ್ಶನಾಂತರ ಬೇರೆ ದರ್ಶನದ ಹೇಳಿರ್ತಕ್ಕಂತಹ ಪ್ರಮಾಣ ಪ್ರಮೇಯ ಮುಂತಾದ ಎಲ್ಲ ವ್ಯವಹಾರ ಪ್ರಕ್ರಿಯೆ ಇದೆಯಲ್ಲ, ಅದನ್ನೆಲ್ಲ ಹೊರತುಪಡಿಸಿ, ದರ್ಶನಾಂತರ ಪ್ರಮೇಯ ಹೊರತುಪಡಿಸಿ ಕೇವಲ ವೇದಾಂತದ ದೃಷ್ಟಿಯಿಂದಲೇ, ವೇದಾಂತದಲ್ಲಿ ಏನು ಹೇಳಿದ್ದಾರೆ ಅದರ ಪ್ರಕಾರವೇ ಅರ್ಥವನ್ನು ಮಾಡಿದ್ದಾಗಿದೆ ಈ ಗ್ರಂಥ. ಅದಕ್ಕೋಸ್ಕರ ಇದಕ್ಕೆ ನಾವು ವಿಶುದ್ಧ ವೇದಾಂತ ಸಾರ ಅಂತ ಹೇಳ್ತಾ ಇದ್ದೇವೆ ಅಂತ ಆ ಸಾರದಲ್ಲಿ ಹೇಳಿದ್ದಾರೆ. ಈ ವಿಶುದ್ಧ ವೇದಾಂತ ಎಲ್ಲಾದ್ರಲ್ಲೂ ಅಷ್ಟೇನೆ ನೋಡಿ, ವೇದಾಂತ ಪರಿಭಾಷೆಯಲ್ಲಿಟ್ಟರು ಇಲ್ಲಿ ವಿಶುದ್ಧ ವೇದಾಂತ ಪರಿಭಾಷಾ ಅಂತ. ಇನ್ನು ವಿಶುದ್ಧ ವೇದಾಂತ ಸಾರಹ ಅಂತ ಒಂದು ಬರೆದರು, ಅಲ್ಲೂ ವಿಶುದ್ಧ ವೇದಾಂತ. ಯಾಕೆ ಅಂದ್ರೆ ವೇದಾಂತ ಸಾರಹ ಅಂತಕ್ಕಂಥದ್ದು ಇನ್ನೊಂದು ಬೇಕಾದಷ್ಟು ಒಂದು 3-4 ಜನ ಮಾಡಿದ್ದಾರೆ. ನನಗೆ ಮೊನ್ನೆ ನಮ್ಮ ಇವರು ಇಂದಿರಾ ಶಾಸ್ತ್ರಿ ಮೇಡಮ್ ಅವರು ಹೇಳಿದ್ರು, ಈ ಯಾವುದದು ವೇದಾಂತ ಸಾರಹ ಅಂತಕ್ಕಂಥ ಒಂದು ಗ್ರಂಥ, ಅದನ್ನ ಸಚ್ಚಿದಾನಂದ ಯತಿಗಳು ಅಂತಕ್ಕಂಥವ್ರು ಮಾಡಿರ್ತಕ್ಕಂಥದ್ದು ಅಂತ. ಅದನ್ನ ನೋಡಿದಾಗ ಅದು ತುಂಬಾ ದೊಡ್ಡ ವ್ಯಕ್ತಿ. ಅವರು ಈ ಮಧುಸೂದನ ಸರಸ್ವತಿಗಳು ಇವರು ಎಲ್ಲ ಗುರುಗಳವರು, ಮತ್ತು ಈ ವಿದ್ಯಾರಣ್ಯರ ಶಿಷ್ಯರು ಅಂತೆಲ್ಲ ಏನೋ ಹೇಳ್ತಾರೆ. ಅಲ್ಲಿ ಪೂರ್ತಿ ನಾನು ಓದಿಲ್ಲ. ಅದು ಗ್ರಂಥ ಚೆನ್ನಾಗಿದೆ. ಒಂದು 227 ಇದಿದೆ ಶ್ಲೋಕಗಳಿಗೆ. ಅದು ಈ ಕೆಂಪು ಶೈಲಿಯಲ್ಲಿದೆ, ಏನೋ ಮಧ್ಯಾಹ್ನ ಇದೆ, ಗದ್ಯದ ಶೈಲಿಯಲ್ಲೂ ಇದೆ ಅಲ್ಲೇ. ನಾನು ಹಾಗೆ ಕೊನೆಯಲ್ಲಿ ಒಂದು ಕೊನೆಯ ವಾಕ್ಯ 226 225 ಪೂರ್ತಿ ಓದಿಲ್ಲ. ಮುಂಚೆ ಒಂದು 5-10 ಓದಿದೆ. ಆಮೇಲೆ ಕೊನೆಯಲ್ಲಿ ನೋಡಿದಾಗ ಆಗ ಗೊತ್ತಾಯ್ತು ಸ್ವಾಮಿಪಾದರವ್ರದ್ದು ಇದಕ್ಕೂ ಏನು ಹೇಗೆ ವ್ಯತ್ಯಾಸ ಇದೆ ಏನು ಅಂತ ಅನ್ನೋದು ಗೊತ್ತಾಯ್ತು. ಒಂದೇ ಒಂದು ಶ್ಲೋಕದಲ್ಲಿ ಅವ್ರು ಹೇಳ್ಬಿಟ್ಟಿದ್ದಾರೆ. ಯಾರು? ಸತ್ಯಾನಂದರು ಅಂತಕ್ಕಂಥ ಅವರು. ಹಾಗಾಗಿ ವಿಶುದ್ಧ ಇಲ್ಲೂ ಅದೇನೆ. ಇದನ್ನ ವೇದಾಂತ ಸಾರ ನೋಡಿದ್ರೆ ಚೆನ್ನಾಗಿದೆ. ಮುಂದೆ ಉಪಕ್ರಮ ಮಾಡಿದ್ದಾರಲ್ಲ, ಉಪಕ್ರಮ ಮಾಡಿರೋದಂತೂ ಬಹಳ ಚೆನ್ನಾಗಿದೆ. ಸಾಧನ ಚತುಷ್ಟಯದಿಂದ ಹಿಡಿದು ಪ್ರತಿಯೊಂದು ಇದನ್ನು ತಗೊಂಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಆದರೆ ಸಿದ್ಧಾಂತರಾದ ಕೊನೆಯಲ್ಲಿ ಏನಾಗಿದೆ ಅದು ಈ ವಿಚಾರ ಮಾಡೋದು ಬೇಡ. ಒಂದು ಸಾಯಿಪಾರ ಒಂದು ವ್ಯೂ, ಅದಕ್ಕೂ ಏನು ವ್ಯತ್ಯಾಸ ಅಂತ ಅನ್ನೋದು ಏನು ಮಾಡಿದ್ರು ಅವ್ರಿಗೆ ತೋರುತ್ತೆ, ಕಂಡು ಬರುತ್ತೆ. ನೋಡೋಣ ಇವಾಗ ಈ ಪ್ರಕೃತ ಏನು. ಇಲ್ಲಿ ಈ ದಿವಸ ಜನ್ಮಾದಿ ವ್ಯವಹಾರ ತನ್ನುವಾಗ ಇಲ್ಲಿ ಸ್ವಾಮಿಪಾದರವರು ಯಾವುದನ್ನ ಆಧಾರವಾಗಿ ತಗೊಂಡಿದ್ದಾರೆ, ಯಾವ ತರ್ಕನೂ ಅಲ್ಲ, ಮೀಮಾಂಸರೂ ಅಲ್ಲ, ಏನೂ ಅಲ್ಲ. ಮುಖ್ಯವಾಗಿ ಗೌಡಪಾದ ಕಾರಿಕೆಯನ್ನು ತಗೊಂಡಿದ್ದಾರೆ. ಗೌಡಪಾದ ಕಾರಿಕೆಯನ್ನು ಯಾತಕ್ಕೆ ತಗೊಳ್ಬೇಕು, ಬೇರೆ ಗ್ರಂಥ ಇರಲಿಲ್ವೇ ಅಂತಂದ್ರೆ, ಗೌಡಪಾದ ಕಾರಿಕೆಯಲ್ಲಿ ಜೀವಸ್ಯ ಜನ್ಮಾದಿ ವ್ಯವಹಾರ ಅಂದ್ರೆ ಏನು? ಜೀವಸ್ಯ ಜನ್ಮಾದಿ ವ್ಯವಹಾರ ಅಂತಂದ್ರೆ ಒಂದೇ, ಜೀವಸ್ಯ ಜಾತಿ ವ್ಯವಹಾರ ಅಂತಂದ್ರೆ ಒಂದೇ. ಜನ್ಮ ಅಂದ್ರೆ ಒಂದೇ, ಜಾತಿ ಅಂದ್ರೆ ಒಂದೇ, ಹೌದ್ ತಾನೆ? ಜೀವಸ್ಯ ಜಾತಿ ವ್ಯವಹಾರ ಅಂತ. ಈ ಜಾತಿ ವ್ಯವಹಾರ ಅಂತ ಬಂದಾಗ ಗೌಡಪಾದರು ಅವರಷ್ಟು ವಿಸ್ತೃತವಾಗಿ, ನಿಷ್ಠುರವಾಗಿ, ನಿರ್ದುಷ್ಟವಾಗಿ ಅಜಾತಿವಾದವನ್ನ ಸಿದ್ಧ ಮಾಡಿರತಕ್ಕಂಥ ಇನ್ನೊಬ್ಬರು ಇಲ್ಲ. ನಾವು ಅದನ್ನ ನೋಡಿದ್ದೇವಲ್ಲ, ಗೌಡಪಾದ ಅಜಾತಿವಾದ.
ಹೇಗೆ ಅವ್ರನ್ನ ಅದನ್ನ ಪ್ರತಿಪಾದನೆ ಮಾಡಿದ್ದಾರೆ. ಅದಕ್ಕೋಸ್ಕರ ಇಲ್ಲಿ ಸ್ವಾಮಿಪಾದರು ಏನ್ ಮಾಡಿದ್ದಾರೆ, ಆ ಗೌಡಪಾದರ ಕಾರಿಕೆ ಮತ್ತೆ ಅದರ ಭಾಷ್ಯ ಅಷ್ಟೇ, ಇವೆರಡನ್ನ ಮಾತ್ರ ಇಟ್ಕೊಂಡು ಆ ಒಂದು ಜೀವದ ಜನ್ಮಾದಿ ವ್ಯವಹಾರ ಅಂತಕ್ಕಂಥ ಒಂದು ಪದಕ್ಕೆ ಜನ್ಮ, ಜೀವಸ್ಯ ಜನ್ಮ ಅಂತ ಅನ್ನೋದಕ್ಕೆ ಏನರ್ಥ ಅಂತ ಅನ್ನೋದು ತೀರ್ಮಾನ ಮಾಡಿದ್ದಾರೆ. ಯಾಕೆಂದ್ರೆ ಇದು ಸ್ಥಳ ಹೇಳಬೇಕಾದ್ರೆ ಇರ್ಲಿಲ್ವೋ ಏನೋ ಗೊತ್ತಿಲ್ಲ, ಆದರೂ ಕೂಡ ನೀವು ತಿಳ್ಕೊಳ್ಳದೆ ಇದೇನು ಬರೀ ಇಷ್ಟೇ ಹೇಳ್ಬೋದು, ಜೀವ ಜನ್ಮಾದಿ ವ್ಯವಹಾರ ಅಂತ ಹೇಳ್ಬಿಟ್ಟು ಇದಿರೋ ಕಾರಿಕೆಯೆಲ್ಲ ನಾವು ಅಧ್ಯಯನ ಮಾಡಿದ್ದೇವೆ, ಅವತ್ತ ನಮ್ಗೆ ಗೊತ್ತು ಇದು. ಅದರಿಂದ ಏನೇನು ಸುಮ್ಮನೆ ಕಾರಿಕೆ ಓದ್ಕೊಂಡು ತಾತ್ಪರ್ಯ ಹೇಳ್ಬಿಟ್ರೆ ಮುಗಿದೋಯ್ತು. ಆದ್ರೆ ಇವು ಈ ವಿಚಾರ ನಾವು ತಿಳಿದೇ ಹೋಗ್ಬಿಟ್ರೆ ನಾವು ಎಷ್ಟೇ ಆಯ್ತು ಇದೇ ಸರಿ ಅಂತ ಅನ್ಕೊಳ್ತೇವೆ. ಆವತ್ತೂ ಕೂಡ ಒಂದು ಪದ ನಿರ್ಣಯ ಮಾಡಬೇಕಾದ್ರೆ ಬಹಳ ಬಹಳ ಮುಖ್ಯವಾದದ್ದು. ಒಬ್ಬರು ವಿದ್ವಾಂಸರಿದ್ರು ಮೈಸೂರಲ್ಲಿ, ಅವರ ಹೆಸರು ಏನಪ್ಪ, ಸೀತಾರಾಮ್ ಶಾಸ್ತ್ರಿ ಅವರು ನಾವು ತುಂಬಾ ಪದೇ ಪದೇ ಹೇಳ್ತಾ ಇದ್ವಿ, ಈ ನಿರ್ಧಾರ ಆಗ್ಬೇಕಾದ್ರೆ ಯಾವತ್ತೂ ಕೂಡ ಯಾವುದು ಬಹಳ ಮುಖ್ಯವಾದ ಭಾಗ ಯಾವುದು ಗೊತ್ತೇನ್ರಿ, ಸ್ವಲ್ಪ ಜೋರಿದಾಗಿದ್ರು, ಒಳ್ಳೆ ಸಂಸ್ಕೃತ ವಿದ್ವಾಂಸರು, ಯಾವುದು ಗೊತ್ತೇನ್ರಿ, ಯಾವುದು ಅಲ್ಲ, ಯಾವುದು ಗ್ರಂಥಗಳು ಅಥವಾ ಪಂಡಿತರು ಯಾವುದು ಅಲ್ಲ, ಯಾರು ಗೊತ್ತೇನೋ, ಪೂರ್ವ ಪಕ್ಷ. ಪೂರ್ವ ಪಕ್ಷವನ್ನ ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅದಕ್ಕೆ ಸಿದ್ಧಾಂತ ಏನು ಹೇಳಿದ್ರೆ ಅದನ್ನ ಅರ್ಥ ಮಾಡಿಕೊಂಡ್ರೆ ಆಗ ನಿಮಗೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಪೂರ್ವ ಪಕ್ಷ ತುಂಬಾ ಮುಖ್ಯ. ಅದಕ್ಕೋಸ್ಕರ ವೇದಾಂತದಲ್ಲಿ ಪೂರ್ವ ಪಕ್ಷ ಅಂದ್ರೆ ಅಷ್ಟೊಂದು ಪ್ರಾಧಾನ್ಯತೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಹೀಗೆ ಈ ಒಂದು ಭಾಷ್ಯಗಳ ಆಧಾರ ಅಲ್ಲಿ ಪೂರ್ವ ಪಕ್ಷ ಮಾಡಿ ಗೌಡಪಾದ ಅದನ್ನ ಮಾತ್ರ ತಗೊಂಡಿಲ್ಲಿ ಜೀವನಿಗೆ ಜನ್ಮ ಅನ್ನೋದು ಹೇಗೆ ಅಂತ ತೀರ್ಮಾನ ಮಾಡಿದ್ದಾರೆ. ಈ ಪ್ರಕೃತ ಮುಂದುವರ್ಜೋಣ. ಈಗ ಏನಾಗಿದೆ ಇಲ್ಲಿ ನೋಡಿ, ಇಷ್ಟೇ ಇವತ್ತು ಮುಗಿಸ್ಬೇಡ. ಇದೆಲ್ಲವೇ ಕಾರಿಕೆಯೆಲ್ಲ ಗೊತ್ತಿರತಕ್ಕಂಥದ್ದು. ಆರನೇದು ಜೀವಸ ಜನ್ಮಾದಿವಾರ ಸದೇವಂ ಜಗತೋ ಜನ್ಮಾದಿ ಮಾಯಿಕಮೇವ ಪರಮಾರ್ಥಸ್ಥೋ ತಸ್ಯ ಸೃಷ್ಟಿ ಸ್ಥಿತಿ ಪ್ರಳಯೇಷು ಸರ್ವದಾಪಿ ಸ್ವಕಾರಣಭೂತ ಬ್ರಹ್ಮ ಅನನ್ಯತ್ವಮೇವ. ಮಡಕೆ ಕುಡಿಕೆ ಎಲ್ಲ ಇದೆ. ಮಡಕೆ ಯಾವತ್ತಿದ್ರೂ ಕೂಡ ಎಲ್ಲಿ ತನಕ ಇರುತ್ತೋ ಅಲ್ಲಿಯವರೆಗೂ ಕೂಡ ಏನಾಗಿದೆ, ಅದು ತನ್ನ ಒಂದು ಪರಮಾರ್ಥವಾಗಿ ಕಾರಣವಾಗಿರ್ತಕ್ಕಂತಹ ಮಣ್ಣನ್ನ ಬಿಟ್ಟು ಅದು ಇರುವುದಕ್ಕೆ ಸಾಧ್ಯವೇ ಇಲ್ಲ. ಮಣ್ಣನ್ನು ಬಿಟ್ಟು ಮಡಕೆಯನ್ನು ಕಲ್ಪನೆ ಮಾಡುವುದಕ್ಕೂ ಸಾಧ್ಯ ಇಲ್ಲ. ಹಾಗೆ ಈ ಜಗತ್ತಿಗೆ ಈ ಜನ್ಮಾದಿ ಜನ್ಮ ಸ್ಥಿತಿ ಲಯ ಅಂತ ಇದೆಯಲ್ಲ, ಅವೆಲ್ಲವೂ ಕೂಡ ಮಾಯಿಕಮೇವ. ಏನು ಮಾಯಾವಿ ಅಂತೆ ಮಾಯಾವಿ ತೋರುತ್ತಷ್ಟೇ, ಆ ಕಾಲಕ್ಕೆ ತೋರ್ತಾ ಇದ್ದಾರೆ ಮಗಕ್ಕೆ. ಇದಕ್ಕೇನ ಹೆಸರು? ಪ್ರಾತಿಭಾಸಿಕ. ಇದು ಅಷ್ಟೇ, ಸೃಷ್ಟಿ ಸ್ಥಿತಿ ಪ್ರಳಯದಲ್ಲಿ. ಆದರೆ ವಸ್ತುಸ್ಥಿತಿ ಏನಾಗಿದೆ ಗೊತ್ತೇನು? ಸರ್ವದಾಪಿ, ಸರ್ವದ ಅಂದ್ರೆ ಎಲ್ಲ, ಮೂರು ಕಾಲದಲ್ಲಿ ಮೂರು ಸ್ಥಿತಿಯಲ್ಲಿ ಯಾವಾಗಲೂ ಕೂಡ ಸ್ವಕಾರಣಭೂತ ಬ್ರಹ್ಮ ಅನನ್ಯತ್ವ. ತನ್ನ ಕಾರಣವಾಗಿರತಕ್ಕಂಥ ಬ್ರಹ್ಮಕ್ಕಿಂತ ಬೇರೆಯಾಗಿ ಯಾವತ್ತೂ ಇರುವುದಕ್ಕೆ ಸಾಧ್ಯವಿಲ್ಲ. ಸ್ವತಂತ್ರವಾದ ಅಸ್ತಿತ್ವ ಅಂತ ಅನ್ನೋದೇ ಇಲ್ಲ ಇವಕ್ಕೆ. ಹಾಗೆ ಮಡಕೆ ಹಣತೆ ಕುಡಿಕೆ ಇವಕ್ಕೆ ಸ್ವತಂತ್ರವಾದ ಅಸ್ತಿತ್ವ ಇಲ್ಲವೋ? ಹೋಗುತ್ತೆ, ನಾಶವಾಗುತ್ತೆ, ಮಣ್ಣೆ ಉಳ್ಕೊಳ್ಳುತ್ತೆ. ಸ್ವತಂತ್ರವಾದ ಅಸ್ತಿತ್ವ ಹಾಗೆ ಇದು. ಮತ್ತೆ ಜೀವನಾಂಚ ಕ್ವಚಿತ್ ಜನ್ಮ ಶ್ರೂಯಮಾನಂ ಘಟಾಕಾಶ ಮಹಾಕಾಶ ನ್ಯಾಯೇನ ಇವ ವ್ಯಾಖ್ಯೆ. ಇದು ಅಷ್ಟೇ. ಈ ಜೀವಗಳಿಗೆ ನೋಡ್ರಿ, ಈ ಜೀವಗಳು ಹುಟ್ಟುತ್ತವೆ ಅಂತ ಹೇಳಿದ್ರು. ಇಲ್ಲಿ ಹೇಳಿದ್ರು ಒಂದು ಕಾರಣ ಮಾಯಿಕ ಅಂತ ಹೇಳಿದ್ರು. ಈ ಇನ್ನೊಂದು ಕಾರಣ ಹೇಳ್ತಾ ಇದ್ದಾರೆ, ಜೀವನ ಹುಟ್ಟುತ್ತೆ ಮಾಯಿಕ. ನಾವು ಮಾಯಾಗಿ ಒಪ್ಪಲ್ರಿ ನಾವು. ಯಾವ ಮಾಯಾನೂ ಇಲ್ಲ, ಮಂತ್ರನೂ ಇಲ್ಲ, ಮಾಯ ಒಪ್ಪಲ್ಲ. ಮಾಯ ಒಪ್ಪದೇನಪ್ಪ, ಇದು ನೋಡಿ ಈ ದೃಷ್ಟಾಂತ ಏನು ಅಂತಂದ್ರೆ ಘಟಾಕಾಶ ಮಹಾಕಾಶ ಎಲ್ಲ ಓದಿದ್ದೇವಲ್ಲ ನಾವು. ಹೇಗೆ ಘಟಾಕಾಶ, ಒಂದು ಘಟದಲ್ಲಿ ಆಕಾಶ ಇದೆ, ಅದೇನಾಗುತ್ತೆ, ಅದು ಇದನ್ನ ಘಟಾಕಾಶ ಅಂತ ಹೇಳ್ತಾರೆ. ಆ ಘಟಾಕಾಶದ ಪ್ರಯೋಜನ ಏನು? ಬೇರೆ ಪ್ರಯೋಜನ. ಅದು ನೀರು ತರೋಕ್ಕಾಗತ್ತೆ, ಅನ್ನ ಮಾಡೋಕ್ಕಾಗತ್ತೆ, ಮತ್ತೊಂದಕ್ಕಾಗತ್ತೆ. ಈ ಘಟಾಕಾಶ ಏನಾಗಿದೆ?
ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಚಲನೆ ಅಂತಕ್ಕಂಥದ್ದು ಇರುತ್ತೆ. ಇದಕ್ಕೆ ಒಂದು ಕಡೆ ಇರೋದಿಲ್ಲ. ಇವತ್ತು ಇಲ್ಲಿಟ್ಟಿರ್ತಾನೆ ಮಡಿಕೆನ, ನಾಳೆ ಅಲ್ಲಿಟ್ಟಿರ್ತಾನೆ. ಇವತ್ತು ಒಲೆ ಮೇಲಿದೆ ಅನ್ನ ಆಗ್ತಾ ಇದೆ, ಅನ್ನ ಹಾಕಿ ಎತ್ತಿ ಕೆಳಗಡೆ ಇರ್ತಾನೆ. ಅವಾಗೆಲ್ಲ ಏನಾಯ್ತು? ಆ ಘಟಾಕಾಶ ಇಲ್ಲಿ ಬಂತು. ಹೀಗೆ ಆದರೆ ಆ ಘಟ ಅನ್ನೋದು ಒಂದಿನ ಒಡೆದೋಯ್ತು. ಆವಾಗ ಏನಾಯ್ತು? ಮಹಾಕಾಶದಲ್ಲಿ ಲೀನವಾಯಿತು. ಹೇಗೆ ಹೇಗೆ ಘಟಾಕಾಶವು ಘಟ ಅಂತ ಅನ್ನುವ ಉಪಾಧಿಯ ಮೂಲಕ ಹುಟ್ಟಿತು, ಆ ಘಟ ಇರೋವರೆಗೆ ಸ್ಥಿತಿಯನ್ನು ಪಡ್ಕೊಂತು, ಘಟ ಹೋಯ್ತು, ಮಹಾಕಾಶ ಲೀನವಾಗಿ ಹೋಯ್ತು. ಈಗ ಇದೇ ತರ ಅಂತ ಹೇಳಿ ಇದು ಸ್ಥಿತಂ ತಥಾ ಜೀವಾನಾಂ ಸರ್ವೇಪಿ ವ್ಯವಹಾರ ಘಟಾಕಾಶ ಮಹಾಕಾಶ ವ್ಯವಹಾರವದೇವ ಬೋದ್ಧವ್ಯ ಇತಿ ಉನ್ನೇತಂ ಶಕ್ಯಂ. ಇದೇ ತರಹ ಸರ್ವೇಪಿ ವ್ಯವಹಾರ, ಜೀವರ ಎಲ್ಲ ವ್ಯವಹಾರವೂ ಕೂಡ ಈ ಘಟಾಕಾಶ ಮಹಾಕಾಶ ಅಂತ ಅಷ್ಟೆ. ಘಟಾಕಾಶ ಎಲ್ಲ ವ್ಯವಹಾರ ಉಂಟು. ಅನ್ನ ಆಗ್ತಾರೆ, ಆಯ್ತಾ, ಇಲ್ಲಿಂದ ಅಲ್ಲಿರ್ತಾರೆ, ಎಲ್ಲ ಉಂಟು, ಸ್ಥಳಾಂತರ ಪ್ರತಿಯೊಂದು ಉಂಟು. ಆದರೆ ಅದು ಏನಾಗಿದೆ? ಮಹಾಕಾಶಕ್ಕಿಂತ ಬೇರೆ ಆಗೇ ಇಲ್ಲ. ಆದರೂ ಕೂಡ ಏನಾಗುತ್ತೆ? ಘಟಾಕಾಶ ಹುಟ್ಟುಕೊಂಡ್ರಿ, ಮಡಕೆ ಹೊಡೆದೈತಪ್ಪ ಜನ್ನೆ, ಘಟಾಕಾಶ ಲೀನವಾಗೋಯ್ತು ಮಹಾಕಾಶದಲ್ಲಿ. ಲೀನವಾಗೋಕ್ಕೆ ಘಟಾಕಾಶ ಅದು ಇದ್ರೂ ಕಾಲ ಲೀನವಾಗೋದು. ಇದು ಪರಮಾತ್ಮ ದೃಷ್ಟಿ. ಇಲ್ವೇ ಯಾವತ್ತೂ ಇಲ್ಲ ಅದು ಘಟಾಕಾಶ ಅಂತಕ್ಕಂಥದ್ದು. ಆದರೆ ತೋರ್ತಾ ಇದೆ, ಅನ್ನ ಆಗ್ತಾ ಇದೆ, ಊಟ ಮಾಡ್ತಾ ಇದೆ, ನೀರು ಕುಡಿತಾ ಇದೆ. ಮತ್ತೆ ಹುಟ್ಟಂತೆ ಅಭಿಯುಕ್ತ ಏನ್ಬಿಟ್ಟು ಈ ಒಂದು ಪೂರ್ತಿ ಇದಿದೆ. ಇದರ ಒಂದು ಎಲ್ಲವನ್ನು ಕೂಡ ನಾವು ನೋಡಿದ್ದೇವೆ. ಓದ್ಬಿಡ್ತೇನೆ. ಘಟಾದಿಷು ಪ್ರದೀನೇಶು ಘಟಾಕಾಶಾದಯೋ ಯಥಾ ಆಕಾಶೇ ಸಂಪ್ರದೀಯಂತೆ ತದ್ವಜ್ಜೀವ ಇಹಾತ್ಮನಿ. ಘಟಾದಿಷು ಪ್ರದೀನೇಶು, ಘಟ ಇತ್ತು, ಅದು ಒಡೆದೋಯ್ತು. ಆವಾಗ ಏನಾಯ್ತು? ಘಟಾಕಾಶ ಏನಾಯ್ತು? ಆಕಾಶ ಸಂಪ್ರದೀಯತೆ, ಮಹಾಕಾಶದಲ್ಲಿ ಲೀನವಾಗಿ ಹೋಗ್ಬಿಡ್ತು ಅಂತ ಹೇಳ್ತಾ ಇದೆ ನಾವು. ಲೀನವಾಗಿ ಏನೂ ಇಲ್ಲ, ಎಂತಾದ್ರೂ ಇಲ್ಲ. ಸದ್ವ ಜೀವ ಆತ್ಮನಿ, ಅದೇ ರೀತಿ ಜೀವ. ಅದೇ ಉಪಾಧಿಯ ಮೂಲಕ ಇದಕ್ಕೆ ಜನ್ಮ ಸ್ಥಿತಿ ಭಂಗ ಅಂತಕ್ಕಂಥದ್ದು ಅಷ್ಟೇ. ಹೇಗೆ ಘಟಾಕಾಶಕ್ಕೆ ಘಟವೆಂಬ ಉಪಾಧಿಯಿಂದ ಜನ್ಮ ಸ್ಥಿತಿ ಭಂಗ ಅಂತ ಉಂಟಾಯ್ತೋ, ಹಾಗೆ ಜೀವನವೂ ಅಷ್ಟೇ. ಈ ಒಂದು ಉಪಾಧಿಯಿಂದ ಉಂಟಾಗಿ, ಎಂಥ ಉಪಾಧಿ ಅಂದ್ರೆ ಅವಿದ್ಯೋಪಾಧಿ. ಜೀವನ ಸ್ವರೂಪ ಗೊತ್ತಿಲ್ಲ, ಅವಿದ್ಯೆ ಎಂಬ ಉಪಾಧಿಯಿಂದ ಹೀಗೆ 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 ಅಂತ ಹುಟ್ಟದ, ಇದಾರಿದಾಗ ನಾಳೆ ದಿವಸ ಹೋಗ್ಬಿಡ್ತಾನೆ ಅಂತ ವ್ಯವಹಾರ ಮಾಡ್ತಾ ಇದೆ. ಮತ್ತೆ ಯಥೈಕಸ್ಮಿನ್ ಘಟಾಕಾಶೆ ರಜೋ ಧೂಮಾದಿಭಿರ್ಯುತೆ ನ ಸರ್ವೇ ಸಂಪ್ರಯುಜ್ಯಂತೆ ತದ್ವಜ್ಜೀವ ಸುಖಾದಿ. ಒಂದು ಘಟಾಕಾಶ ಇದೆ, ಅದರಲ್ಲಿ ಏನಾಗಿದೆ? ಕೊಳೆ ತುಂಬಿಕೊಂಡಿದೆ. ಆದರೆ ಒಂದು ಘಟಾಕಾಶದಲ್ಲಿ ಕೊಳೆಯನ್ನು ತುಂಬಿದ ಮಾತ್ರದಲ್ಲಿ ಇನ್ನೊಂದು ಘಟಾಕಾಶದಲ್ಲಿ ಕೊಳೆ ಇರಬೇಕಾದಿಲ್ಲ. ಹೌದಾನೆ? ಏನೋ ಎಲ್ಲ ಇಟ್ಟಿದ್ರು, ಅಲ್ಲಿ ಕೊಳೆ ತುಂಬ್ಕೊಂಡ್ಬಿಡ್ತು, ಹೊಗೆ ಬಂದು ಸೇರ್ಕೊಂಬ, ಏನಾಯ್ತು? ಇನ್ನೊಂದು ಕಡೆ ಶುದ್ಧವಾಗಿದೆ. ಹಾಗೆ ಒಂದು ಕಡೆ ಇದ್ರೆ ಎಲ್ಲ ಕಡೆ ಇರಬೇಕು ಅಂತ ಏನಿಲ್ಲ. ಹಾಗೆ ಜೀವರು ಅಷ್ಟೇ. ಒಂದೇ ಜೀವ, ಒಬ್ಬ ಜೀವ ಇದ್ದ ಹಾಗೆ ಇನ್ನೊಬ್ಬ ಜೀವ ಇರೋದಿಲ್ಲ. ಅದಕ್ಕೇನು ಸುಖ ದುಃಖ ಎಲ್ಲ ಕೂಡ ಬೇರೆ 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 ಅಂತೇಳಿ ರೂಪ ಕಾರ್ಯ ಸಮಾಖ್ಯಾಶ್ಚ ವಿಭಿದ್ಯಂತೆ ತತ್ರ ತತ್ರ ವೈ ಆಕಾಶಸ್ಯ ನ ಭೇದೋಸ್ತಿ ತದ್ವಜ್ಜೀವೇಶು ನಿರ್ಣಯ. ಈ ರೂಪ ಕಾರ್ಯ ಸಮಾಖ್ಯ ಅಂತ ಹೆಸರು. ರೂಪ ಕಾರ್ಯ ಸಮಾಖ್ಯ ಇವೆಲ್ಲ ಇದೆಯಲ್ಲ, ಭಿದ್ಯಂತೆ ಬೇರೆ 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 ಆಗುತ್ತೆ. ಮಡಿಕೆಗೆ ಬೇರೆ ರೂಪ, ಅದಕ್ಕೆ ಹೆಸರು ಬೇರೆ, ಕುಡಿಕೆಗೆ ಬೇರೆ ರೂಪ, ಅದಕ್ಕೆ ಹೀಗೆ ಭಿದ್ಯಂತೆ ಆಕಾಶಸ್ಯ. ಆದರೆ ಆಕಾಶಕ್ಕೆ ಏನು ಭೇದ ಇದೆ? ಯಾರು ಉಂಟ ನೋಡಿ. ಪಂಚಭೂತಗಳಲ್ಲಿ ಎಲ್ಲದಕ್ಕೂ ಭೇದ ಇದೆ. ವಾಯು ಭೇದ ಇದೆ. ಏನೋ ಒಂದು ನೋಡ್ರಿ, ಇವತ್ತು ಬಹಳ ತಣ್ಣಗಾಗ್ಬಿಡುತ್ತೆ, ಶೀತ ಗಾಳಿ ಬೀಸ್ತಾ ಇದೆ ಕಂಡ್ರೆ ಹಿಂತಿರಿ ಉಬ್ಬಿದ್ರೆ, ಎಲ್ಲದಕ್ಕೂ ಭೇದ ಭೇದ ಅಂತಕ್ಕಂಥ ನಾಲ್ಕು ಭೂತಗಳಿಗೆ. ಆದರೆ ಆಕಾಶಕ್ಕೆ ಯಾವ ಭೇದವೂ ಇಲ್ಲ. ಮತ್ತೆ ಈ ನಾಲ್ಕಕ್ಕೂ ಉಂಟಾದ ಭೇದಗಳ ಒಂದು ಪರಿಣಾಮ ಆಕಾಶಕ್ಕೆ ಎಳ್ಳಷ್ಟೂ ಇಲ್ಲ. ಧಗಧಗ ಅಂತ ಉರಿತಾ ಇದ್ರು ಕೂಡ ಆಕಾಶಕ್ಕೆ ಏನೂ ಆಗಲ್ಲ. ಇದು ಮತ್ತೆ ನಾಕಾಶಸ್ಯ ಘಟಾಕಾಶೋ ವಿಕಾರಾವಯವೋ ಯಥಾ ನೈಮಾತ್ಮನ ಸದಾ ಜೀವವು ವಿಕಾರಾವಯವು. ಇದು ಆಕಾಶ ಇದೆ, ಅದಕ್ಕೇನು ಆ ಘಟಾಕಾಶ ಅಂತ ಇದೆ, ಅದಕ್ಕೊಂದು ಅವಯವ ವಿಕಾರ ಅಂತಕ್ಕಂಥ ಒಂದೊಂದು ಘಟ ಒಂದೊಂದು ಥರ ಇರುತ್ತೆ ಇದೆ. ಆದರೆ ಮಹಾಕಾಶಕ್ಕೆ
ಅವನಿಗೆ ಯಾವ ವಿಕಾರವೂ ಇಲ್ಲ. ಅದೇ ರೀತಿ ಇಲ್ಲೂ ಕೂಡ ಈ ಘಟಾಕಾಶ ಒಂದೊಂದು ಘಟ ಒಂದೊಂಥರ ಆಕಾರ ವಿಶೇಷ ಇರುತ್ತೆ, ಅದರಲ್ಲಿರುತ್ತೆ ಬೇರೆ. ಹೀಗೆ ಜೀವರುಗಳು ಕೂಡ ವೈವಿಧ್ಯಮಯವಾಗಿರ್ತವೆ. ಆದರೆ ಇದೆಲ್ಲ ಒಂದು ತತ್ವ ಏನು, ಮಹಾಕಾಶಕ್ಕಿಂತ ಭಿನ್ನವಾಗಿ ಇರೋದಿಲ್ಲ. ಯಥಾ ಭವತಿ ಬಾಲಾನಾಂ ಗಗನಂ ಮಲಿನಾಂ ಮಲೈಃ ತಥಾ ಭವತ್ಯು ಭವ ತಥಾ ಭವತ್ಯಬುದ್ಧಾನಾಂ ಆತ್ಮಾಪಿ ಮಲಿನೋ ಮಲೈಃ. ಈ ಬಾಲಕರು ಅಜ್ಞರು ಅವ್ರೇನ್ ಮಾಡ್ತಿದ್ದಾರೆ, ಈ ಒಂದು ಆಕಾಶ ಇದೆ, ಏನ್ರಿ ಆಕಾಶ ಇವತ್ತು ತುಂಬಾ ಕೊಳೆಯಾಗಿ ಕಾಣ್ತಾ ಇದೆ ಅಂತ, ಏನು ಬರೀ ಹೊಗೆ ಬಿಳಿ ಮೋಡ ಕಾಣ್ತಾ ಇದೆ, ಈ ಕಡೆ ನೋಡಿ ಕರಿ ಮೋಡ ಇದೆ, ಅಲ್ಲಿ ಇನ್ನೇನೋ ಇದೆ ಅಂತ ಕೇಳ್ತಾ. ಆದ್ರೆ ನಿಜವಾಗಲೂ ಏನಾಯ್ತು, ಅದೇ ಆಕಾಶಕ್ಕೆ ಏನೂ ಆಗಿಲ್ಲ. ಹಾಗೆ ಯಾವ ಅವಯವ ವಿಕಾರ ಆಗಿಲ್ಲ, ಏನು ಅವಯವ ವಿಕಾರ ಏನೂ ಆಗಿಲ್ಲ. ಹಾಗೆ ಜೀವನಂತೂ ತಿಳಿಬೇಕು ಅಂತ. ಯತ್ರ ಮರಣೆ ಸಂಭವೇ ಚೈವ ಗತ್ಯಾಗಮನಯೋರಪಿ ಸ್ಥಿತೌ ಸರ್ವ ಶರೀರೇಶು ಆಕಾಶೇನ ವಿಲಕ್ಷಣ. ಅಂದ್ರೆ ಮರಣೆ ಸಂಭವೇ ಸತಿ, ಒಂದು ಪ್ರಲೀನವಾಯಿತು, ಮರಣವಾಯಿತು, ಅದು ಇಲ್ಲವಾಯಿತು, ಆವಾಗೇನು ಗತ್ಯಾಗಮನಯೋರಪಿ. ಗತಿ ಅಂದ್ರೆ ಹೋಗ್ತಕ್ಕಂಥದ್ದು, ಆಗಮನ ಬರ್ತಕ್ಕಂಥದ್ದು. ಇದೇನಾಗಿದೆ, ಎಲ್ಲ ಶರೀರಗಳಲ್ಲಿಯೂ ಕೂಡ ಇದು ಸಮಾನವಾಗಿ ಇರ್ತಕ್ಕಂಥ ಹೋಗೋದು ಬರೋದು, ಮರಣ ಜನ್ಮ ಅದು ಇದು ವ್ಯವಹಾರ ಎಲ್ಲ ಇದ್ದೇ ಇರುತ್ತೆ. ಆದರೆ ಆಕಾಶೇ ನ ಅವಿಲಕ್ಷಣ, ಇದಕ್ಕಿಂತ ವಿಲಕ್ಷಣವಾಗಿ ಇರ್ತಕ್ಕಂಥ ನ ಅವಿಲಕ್ಷಣ. ಆಕಾಶೇನ ಅವಿಲಕ್ಷಣ. ಅದೇನು ವಿಲಕ್ಷಣ ಅಂತಂದ್ರೆ ಅದಕ್ಕಿಂತ ಬೇರೆ ಆಗಿರ್ತಕ್ಕಂಥದ್ದು, ಅವಿಲಕ್ಷಣ ಅಂದ್ರೆ ಬೇರೆಯಾಗಿ ಇಲ್ಲದೆ ಇರತಕ್ಕಂಥದ್ದು. ಈ ಆಕಾಶ ಆಕಾಶ ಅಂತಕ್ಕಂಥದ್ದು ಅವು ಯಾವುದಕ್ಕಿಂತ ಬೇರೆಯಾಗಿಲ್ಲ, ಒಂದೇ ಇದೆ, ಎಲ್ಲರೂ ಒಂದೇನೆ. ಅದು ಆದರೂ ಕೂಡ ಇವು ಯಾವುದರ ಅಂಟು ಕೂಡ ಅವುಗೆ ಇರುವುದಿಲ್ಲ ಅಂತೇಳಿ ಸಂಘಾತ ಸ್ವಪ್ನವತ್ಸರ್ವೇ ಆತ್ಮ ಮಾಯಾ ವಿಸರ್ಜಿತ ಆಧಿಕ್ಯ ಸರ್ವಸಾಮ್ಯೇವ ನೋಪತ್ಯರ್ಹಿ ವಿದ್ಯತೆ. ನೋಪತ್ಯರ್ಹಿ ವಿದ್ಯತೆ, ನೋಪಪತ್ಯರ್ಹಿ ವಿದ್ಯತೆ ಅಂತ ಇರಬೇಕು. ಇಲ್ಲಿ ಪರವಾಗಿಲ್ಲ. ಸಂಘಾತ ಸ್ವಪ್ನವತ್ಸರ ಇವೆಲ್ಲ ಏನು, ಸ್ವಪ್ನವತ್ಸರದ ಆತ್ಮಮಾಯ. ಇದಕ್ಕೆ ಸ್ವಪ್ನ ದೃಷ್ಟಾಂತ ಉದಾಹರಣೆ ಕೊಟ್ಟರು. ಇದು ಎಲ್ಲವೂ ಕೂಡ ಸ್ವಪ್ನ ದೃಷ್ಟಾಂತದಂತೆ ಏನು, ಆ ಕಾಲಕ್ಕೆ ತೋರ್ತಾ ಇದೆ, ತೋರ್ತಾ ಇರ್ತಕ್ಕಂಥ ಕಾಲಕ್ಕೆ ಸತ್ಯ ಅಷ್ಟೇ ಹೊರತು ಇದಕ್ಕೆ ಈ ಒಂದು ಹೆಚ್ಚಾಗಲಿ ಅಥವಾ ಸಮನಾಗಿರ್ತಕ್ಕಂಥ ಆಗಲಿ ಅಂತ ಅನ್ನೋದಾಗಲಿ ಅವೇನೂ ಇಲ್ಲ. ಅದೇನು ಕಾಲಕ್ಕೆ ಬದಲಾವಣೆ ಆಗ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಮತ್ತೆ ಬಂದಾಗ ಏನೋ ಸ್ವಪ್ನದಲ್ಲಿಂದ ಈಚೆ ಬಂದಾಗ ಜಾಗೃತಿ ಬಂದಾದ್ರೆ ಎಲ್ಲವೂ ಹೊರಟಾಯ್ತು. ಈಗ ಸ್ವಪ್ನ ಮಾಯ ಅವತ್ತು ಅಂತ, ಸ್ವಪ್ನ ಮಾಯಾ ವತ್, ಸ್ವಪ್ನ ಮತ್ತು ಮಾಯ ಎಂತೆ ಅಂತ ಹೇಳಿ ಗೌಡಪಾದಕಾರಕ್ಕೆ ಇಷ್ಟು ಹೇಳಿ ಇದೇನು ಬೇಕಿಲ್ಲ, ಪೂರ್ಣವಾಗಿ ನಾವು ಓದಿದ್ದೇವೆ, ಅದು ಇದಾಗಿದೆ. ಇದ್ರ ಒಂದು ಕೊನೆಯ ಒಂದು ಪ್ಯಾರ ಹಾಕಿ ಅವ್ರದ್ದು ನಿರ್ಣಯ ಕೊಟ್ಬಿಟ್ಟಿದ್ದಾರೆ, ಯಾವುದು ಸ್ವಾಮಿಪಾದವರು. ಅದನ್ನ ಮುಂದಿನ ವಾರ ನೋಡಿ ಈ ಪ್ರಮಾಣ ಪ್ರಮೇಯ ವ್ಯವಹಾರ ಮತ್ತೆ ತರ್ಕ ಅಂತಕ್ಕಂಥದ್ದು ವಿಚಾರ ತಗೊಂಡಿದ್ದಾರೆ. ಇದು ಸ್ವಲ್ಪ ವಿಚಾರನೆ, ಯಾಕೆಂದ್ರೆ ಇವತ್ತು ಎಲ್ಲ ಏನೇನು ವಾಕ್ಯಾರ್ಥ ವೇದಾಂತ ಇದರಲ್ಲಿ ವೇದಾಂತದ ಒಂದು ಸಂಬಂಧಪಟ್ಟ ಯಾವ ವಾಕ್ಯ ನಡೀತಾ ಇದೆ, ಪ್ರತಿಯೊಂದು ಕೂಡ ಏನಾಗಿದೆ, ಈ ತರ್ಕ ಮತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಡ್ತಾರೆ ಪ್ರತಿಯೊಬ್ಬರು ಕೂಡ. ಅವರೇನು ಸಾಮಾನ್ಯರಲ್ಲ, ಅಯ್ಯೋ ಅಪ್ರತಿಹತ ಪಂಡಿತರು ಅವರು. ಆದರೂ ಕೂಡ ಅವೆಲ್ಲ ಇದು ಹೇಗೆ ಇಲ್ಲಿಗೆ ಹೇಗೆ ಹೊಂದೋದಿಲ್ಲ ಅಂತ ಅನ್ನೋದನ್ನ ಈ ಭಾಗದಲ್ಲಿ ತೋರಿಸ್ತಾ ಇದ್ದಾರೆ. ಇದು ಸ್ವಲ್ಪ ಮುಖ್ಯವಾದ ಭಾಗ, ಯಾಕೆ ಇವತ್ತಾಗ್ತಾ ಇರೋದು ಇದೇ ಇದು. ಅದರಿಂದ ಇದನ್ನ ಸ್ವಲ್ಪ ನೋಡೋಣ. ರಾಯಪಾಲರು ಎಷ್ಟು ಮಟ್ಟಕ್ಕೆ ನಮಗೆ ಬುದ್ಧಿಯನ್ನು ಕೊಡ್ತಾರೋ ಅಷ್ಟರ ಮಟ್ಟಕ್ಕೆ ನಾವು ವಿಚಾರ ಮಾಡ್ತಿರೋಣ ಮುಂದಿನ ವಾರದಲ್ಲಿ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.